ಹಿಂದೂ ಸಹೋದರಿಗೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈ ಬಂಡ ಈ ಹಿಂದೂ ಉಗ್ರ ಹಿಂದುತ್ವಕ್ಕೆ ಯಾರು ಸೇರಬಾರ್ದು, ಎಲ್ಲರೂ ನಮ್ಮ ಜೊತೆಗೆ ಬರ್ಬೇಕು. ಅದಕ್ಕಾಗಿ ಈ ಗೋಮಾಂಸದ ವಿಷಯದಲ್ಲಿ ಹಾದಿ ತಪ್ಪಿಸಿದಾರಲ್ಲ ಸಂಘ ಪರಿವಾರದ ಉಗ್ರರು, ಅವರಿಗೆಲ್ಲ ಹೇಳಿಕೊಡ್ಬೇಕು ಏನು ನಿಮ್ಮ ಮನುಸ್ಮೃತಿಗೆ ಹೇಳಿದೆ ಅಂತ. ಒಬ್ಬ ಮನುಷ್ಯನು ಪೂಜಾ ವಿಧಿಗಳನ್ನು ಸರಿಯಾದ ಕ್ರಮಗಳಲ್ಲಿ ಮಾಡುತ್ತಾ ಮಾಂಸ ಭಕ್ಷಣೆಯನ್ನು ಮಾಡುವುದಿಲ್ಲವೋ ಅಂತಹ ಮನುಷ್ಯನು ಅವನ ಮರಣದ ನಂತರದ 21ನೇ ಪುನರ್ಜನ್ಮದಲ್ಲಿ ಬಲಿಗೆ ಕೊಡಲ್ಪಡುವ ಪ್ರಾಣಿಯಾಗಿ ಜನ್ಮ ತಾಳ್ತಾನೆ. ಅಂದ್ರೆ ಏನಂತ, ಪೂಜೆ ಮಾಡಬೇಕು, ಪ್ರಾಣಿ ಮಾಂಸವನ್ನು ತಿನ್ಬೇಕು ಅಂತೇಳಿ ಮನುಸ್ಮೃತಿ ಹೇಳಿಕೊಡ್ತದೆ. ಒಂದು ವೇಳೆ ತಿನ್ನದೇ ಇದ್ರೆ ಮುಂದಿನ ಜನ್ಮದಲ್ಲಿ ಬಲಿಯಾಗುವಂತ ಪ್ರಾಣಿಯಾಗಿ ಬರ್ತಾನಂತೆ. ಅದಕ್ಕಾಗಿ ಪೂಜೆ ಮಾಡಬೇಕು, ಪ್ರಾಣಿ ಬಲಿ ಕೊಟ್ಟು ಮಾಂಸವನ್ನು ತಿನ್ಬೇಕು. ಶತಪಥ ಬ್ರಾಹ್ಮಣ ಅಂತೇಳಿ ಒಂದು ಗ್ರಂಥ ಇದೆ, ಅದರಲ್ಲಿ ಹೇಳಲಾಗಿದೆ ಅಧ್ಯಾಯ 3 ಸೂಕ್ತ 1, 2, 21ರಲ್ಲಿ ಮಹರ್ಷಿ ಯಜ್ಞವಲ್ಕ್ಯ ಹೇಳ್ತಾನೆ. ಮಹರ್ಷಿ ಯಜ್ಞವಲ್ಕ್ಯ ಹೇಳ್ತಾನೆ, ನಾನು ಗೋಮಾಂಸ ತಿನ್ನುವೇನು, ಯಾಕಂದ್ರೆ ಅದು ತುಂಬಾ ಮೃದು ಹಾಗೂ ರುಚಿಕರ. ನಿಜವಾಗಿ ಮೃದು ಹಾಗೂ ರುಚಿಕರ. ಯಾರು ಹೇಳ್ತಾ ಇರೋದು? ಇಲಿಯಾಸ್ ಮೊಹಮ್ಮದ್ ಹೇಳ್ತಾ ಇಲ್ಲ, ಇದು ಮಹರ್ಷಿ ಯಜ್ಞವಲ್ಕ್ಯ ಶತಪಥ ಬ್ರಾಹ್ಮಣ ಅಧ್ಯಾಯ 3ರಲ್ಲಿ ಹೇಳ್ತಾನೆ, ನಾನು ಗೋಮಾಂಸ ತಿನ್ನುವೇನು, ಯಾಕೆಂದ್ರೆ ಅದು ತುಂಬಾ ಮೃದು ಹಾಗೂ ರುಚಿಕರ. ಅಪಸ್ತಂಭ ಗ್ರಹಸೂತ್ರಂ ಎಂಬ ಗ್ರಂಥದಲ್ಲಿ ಅಧ್ಯಾಯ 1, 3, 10 ಹೇಳಲಾಗಿದೆ, ಮದುವೆ ಮತ್ತು ಪೂರ್ವಜರ ಶ್ರಾದ್ದ ಕಾರ್ಯಗಳಿಗೆ ಅತಿಥಿಗಳು ಆಗಮಿಸಿದರೆ ಗೋವನ್ನು ವಧಿಸಬೇಕು. ಏನ್ ಹೇಳ್ತದೆ? ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ, ಅಳಿಯಂದ್ರು ಸೊಸೆಯಂದ್ರು ಯಾರಾದ್ರೂ ಬಂದ್ರೆ ಅಪಸ್ತಂಭ ಗ್ರಹಸೂತ್ರದಲ್ಲಿ ಹೇಳುವ ಹಾಗೆ ಗೋವನ್ನು ವಧಿಸಬೇಕು, ಮಾಂಸವನ್ನು ಉಣಬಡಿಸಬೇಕು. ಎಲ್ಲಿ ಎಲ್ಲ ಫೈಲು ಸಂಘ ಪರಿವಾರ ಟೋಟಲ್ ಪಂಕ್ಚರ್ ಆಗಿಬಿಟ್ಟಿದ್ದಾರೆ. ಈಗ ಏನು ಇಲ್ಲ ಅವರಿಗೆ. ದಯವಿಟ್ಟು ಈಗಾಗಲೇ ಆಲ್ರೆಡಿ ನಮ್ಗೆ ಗೋಮಾಂಸ ಹೆಸರಿನಲ್ಲಿ ಎಲ್ಲ ಮುಸಲ್ಮಾನ ಮೇಲೆ ಹಲ್ಲೆ ಮಾಡಿದಂತ ಹಿಂದೂ ಸಹೋದರಿದ್ದಾರಲ್ಲ, ಇನ್ನಾದ್ರೂ ನಿಮ್ಗೆ ಗೊತ್ತಾಯ್ತಲ್ವಾ? ಇನ್ನ ಅದೆಲ್ಲ ಬಿಟ್ಬಿಡಿ, ನೀವು ನಮ್ ಜೊತೆಗೆ ಬನ್ನಿ. ಬೇಕಾದ್ರೆ ನಾವು ನಿಮ್ಗೆ ಗೋಮಾಂಸದ ಸಿಹಿಯುಕ್ತವಾದಂತಹ ಸ್ವಾದಿಷ್ಟವಾದ ಭಕ್ಷ್ಯವನ್ನು ಮಾಡಿ ಕೊಡ್ತೇವೆ, ತಿಂದು ನೋಡಿ. ಯಾಕೆ ನಿಮ್ಮ ಗ್ರಂಥದಲ್ಲಿ ಹೇಳಿಬಿಟ್ಟಿದೆ ಅಲ್ಲ. ಋಗ್ವೇದದಲ್ಲಿ ಹೇಳಿದೆ. ಋಗ್ವೇದ ವೇದದಲ್ಲಿ 4 ವೇದಗಳಿದೆ, ಅದರಲ್ಲಿ ಒಂದು ವೇದ ಋಗ್ವೇದ. ಅದರಲ್ಲಿ 10, 85, 13 ಅಧ್ಯಾಯಗಳು ಹೇಳಲಾಗಿದೆ, ವಧುವಿನ ಮದುವೆ ಸಮಾರಂಭದಲ್ಲಿ ಹೋರಿಗಳನ್ನು ದನಗಳನ್ನು ವಧಿಸಬೇಕು. ಮದುವೆ ಸಮಾರಂಭದಲ್ಲಿ ವಧುವಿನ ಕಡೆಯವರು ಏನ್ ಮಾಡ್ಬೇಕು? ಹೋರಿ ಮತ್ತು ದನಗಳನ್ನು ವಧಿಸಬೇಕಂತೆ. ಋಗ್ವೇದ 6:17 1ರಲ್ಲಿ ತಿಳಿಸಲಾಗಿದೆ, ದೇವರ ಇಂದ್ರನು ದನ, ಕರು, ಕುದುರೆ ಹಾಗೂ ಎತ್ತಿನ ಮಾಂಸವನ್ನು ಭಕ್ಷಿಸುವ ಅಭ್ಯಾಸ ಇರುವವರಂತೆ. ಇಂದ್ರನಿಗೆ ಇದೆಲ್ಲ ತಿಂದು ಅಭ್ಯಾಸ ಇದೆ ಅಂತ ಹೇಳಿ ವಸಿಷ್ಠ ಧರ್ಮಸೂತ್ರದಲ್ಲಿ ಬರೆಯಲಾಗಿದೆ. 11 ಮತ್ತು 34ರಲ್ಲಿ ಬರೆಯಲಾಗಿದೆ, ಶ್ರಾದ್ದ ಅಥವಾ ಪೂಜೆಗಳಲ್ಲಿ ಬ್ರಾಹ್ಮಣನಿಗೆ ನೀಡಿದ ಮಾಂಸವನ್ನು ಅವನು ತಿನ್ನದೇ ಇದ್ದಲ್ಲಿ ಅವನು ನರಕಕ್ಕೆ ಹೋಗುವನು ಅಂತೇಳಿ ಆ ಗ್ರಂಥದಲ್ಲಿ ಬರೆಯಲಾಗಿದೆ. ಸ್ವಾಮಿ ವಿವೇಕಾನಂದರು ಬಹಳಷ್ಟು ಹಳೆ ಗ್ರಂಥಗಳನ್ನು ಹೇಳಬೇಕಾಗಿಲ್ಲ, ಹತ್ತಿರದ ಗ್ರಂಥಗಳಾಗಿರುವಂತಹ ಸ್ವಾಮಿ ವಿವೇಕಾನಂದರ ದಿ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಎಂಬ ಗ್ರಂಥ